ಮೂಲಂಗಿ ಹಾಗೆ ಬೇಳೆ ಸಾರು ಎಷ್ಟು ಚೆನ್ನಾಗಾಗಿದೆ ನೋಡಿ. ಇದನ್ನು ನಾವು ಅನ್ನದ ಜೊತೆ ಹಾಗೇನೆ ರೊಟ್ಟಿ ಚಪಾತಿ ಜೊತೆಗೂ ಸಹ ತಿನ್ನಬಹುದು. ನಮಸ್ತೆ ಎಲ್ಲರಿಗೂ RCM ಚಾನಲ್ಗೆ ಸುಸ್ವಾಗತಗಳು. ನೀವಿಲ್ಲಿ ನೋಡ್ತಾ ಇರೋದು AMC ಅವರ ಕುಕ್ವೇರ್ಸ್. ಇಲ್ಲಿ ನಾನು AMC ಅವರ ಪಾತ್ರೆ ಹಾಗೇನೆ ಸೆಕ್ಯೂರ್ ಲಿಡ್ನ ಬಳಸಿಬಿಟ್ಟು ಮೂಲಂಗಿ ಹಾಗೇನೆ ಬೇಳೆ ಸಾರನ್ನ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ತುಂಬ ಫಾಸ್ಟಾಗಿ ಆಗುತ್ತೆ ಫ್ರೆಂಡ್ಸ್. ನೋಡೋಣ ಬನ್ನಿ ಯಾವ ರೀತಿ ಮಾಡೋದು ಅಂತ. ನಾನಿಲ್ಲಿ AMC ಅವ್ರ ಪಾತ್ರೆ ಇಟ್ಟಿದ್ದೀನಿ. ಹಾಗೆಯೇ ತೊಳೆದಿರ್ತಕ್ಕಂತಹ ತೊಗರಿಬೇಳೆನ ಇಲ್ಲಿ ಹಾಕ್ತಾ ಇದ್ದೀನಿ. ಇದನ್ನು ನಾವು ಸ್ವಲ್ಪ ಈ ರೀತಿಯಾಗಿ ಹರಡ್ಕೋಬೇಕಾಗತ್ತೆ. ಇದಾದಮೇಲೆ ನಾನು ಚಿಕ್ಕದಾಗಿರ್ತಕ್ಕಂತಹ 2 ಈರುಳ್ಳಿನ ಹೆಚ್ಚಿಬಿಟ್ಟು ತೊಳೆದು ಹಾಕ್ತಾ ಇದ್ದೀನಿ. ಹಾಗೆಯೇ 1/4 kgಯಷ್ಟು ನಾನು ಮೂಲಂಗಿ ತೊಗೊಂಡಿದ್ದೀನಿ. ಅದ್ರ ಸಿಪ್ಪೆ ತೆಗೆದು ರೌಂಡಾಗಿ ಹೆಚ್ಚಿದ್ದೀನಿ. 1 ಟೊಮೆಟೊನ ಕೂಡ ತೊಗೊಂಡ್ಬಿಟ್ಟು ಅದನ್ನು ಹೆಚ್ಚಿಬಿಟ್ಟು ಅದನ್ನು ಹಾಕ್ತಾ ಇದ್ದೀನಿ. ನೀವು ಸಾಂಬಾರಿಗೆ ಹಾಕುವಂತಹ ಎಲ್ಲ ಪದಾರ್ಥಗಳನ್ನು ಇಲ್ಲಿ ಹಾಕಬೇಕಾಗತ್ತೆ. ನೋಡಿ, ಇಲ್ಲಿ ನಾನು ಸಪ್ಪೆ ಸಾಂಬಾರು ಹಾಕ್ತಾ ಇದ್ದೀನಿ. ನೀವು ಬೇಕು ಅಂದರೆ ಅರಿಶಿನ ಹಾಕ್ಕೋಬಹುದು. ರುಚಿಗೆ ಸ್ವಲ್ಪ ಬೆಲ್ಲ ಹಾಕಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಇಲ್ಲಿ ನಾನು ಖಾರದ ಪುಡಿ ಹಾಕ್ತಾ ಇದ್ದೀನಿ. ನೀವು ಖಾರದ ಪುಡಿನ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಹೆಚ್ಚಿಗೆ ಹಾಕ್ಕೋಬಹುದು. ಹಾಗೆಯೇ ಸ್ವಲ್ಪ ನೀರು ಹಾಕ್ಕೋಬೇಕಾಗತ್ತೆ. ಇಲ್ಲಿ ನೀರು ಎಷ್ಟು ಬೇಕು ಅಂತಂದರೆ ನಾವು ಹಾಕಿರ್ತಕ್ಕಂತಹ ಬೇಳೆ ಹಾಗೆ ತರಕಾರಿಗಳೇನಿದೆ ಅದ್ರ ಮೇಲೆ ಸ್ವಲ್ಪ ನೀರು ಬಂದರೆ ಸಾಕಾಗತ್ತೆ. ನಿಮ್ಗೆ ಇನ್ನೂ ಸ್ವಲ್ಪ ನೀರು ಬೇಕು ಅಂತಂದರೂ ಕೂಡ ಹಾಕ್ಕೋಬಹುದು. ನಾನು ಇವಾಗ ಇಲ್ಲಿ ನೋಡಿ ಸ್ಟವ್ನ ಆನ್ ಮಾಡ್ತಾ ಇದ್ದೀನಿ. ಇವಾಗ ಇದನ್ನೇನು ಹಾಕಿದ್ದೀವಲ್ಲ, ಇದಕ್ಕೆ ನಾನಿವಾಗ ಮಾಮೂಲಿ ಲಿಡ್ನ ಯೂಸ್ ಮಾಡ್ತಾ ಇಲ್ಲ. ಇದು ಸೆಕ್ಯೂರ್ ಲಿಡ್ ಅಂತ, ಇದನ್ನು ನಾನು ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ಹಾಕುವಾಗ ಇಲ್ಲೇನಿದೆ ಅಲ್ಲ ಏರ್ ಪಾಯಿಂಟ್, ಹಾಗೇನೆ ಇಲ್ಲಿ ಲಾಕಿಂಗ್ ಇದೆ. ಇದನ್ನು ನಾವು 2 ಕೈಯಲ್ಲಿ ಈ ರೀತಿ ಪ್ರೆಸ್ ಮಾಡಬೇಕಾಗತ್ತೆ. ಪ್ರೆಸ್ ಮಾಡಿ ಹಾಗೆ ನಡುವೆ ಸ್ವಲ್ಪ ಪ್ರೆಸ್ ಮಾಡಿದ್ದಾದಮೇಲೆ ನಿಮಗೆ ಲಾಕ್ ಕೂತ್ಕೊಳುತ್ತೆ. ನಿಮಗೆ ಏನಾದರೂ ಡೌಟ್ ಇತ್ತು ಅಂದರೆ ಇನ್ನೊಂದು ಸಲ ಈ ರೀತಿಯಾಗಿ ಪ್ರೆಸ್ ಮಾಡಿ. ಇಲ್ಲಿ ನೋಡಿ, ನಾನೇನು ಸೆಕ್ಯೂರ್ ಲಿಡ್ ಹಾಕಿದ್ದೀನಲ್ಲ, ಇಲ್ಲೂ ಕೂಡ ನಾವು ತರ್ಬೋಗಿ ಬಂತು ಅಂದರೆ, ಸಾಫ್ಟಿಗೆ ಬಂತು ಅಂದರೆ ನಮಗೆ ಬೇಳೆ ಬೆಂದಿದೆ ಅಂತ ಅಂದ್ಬಿಟ್ಟು, ನೀವೇನಾದರೂ ಆಡಿಯೋ ಥರ್ಮನ ಯೂಸ್ ಮಾಡ್ತೀನಿ ಅಂತಂದ್ರೂ ಕೂಡ ಮಾಡಬಹುದು. ನೋಡಿ, ಈ ರೀತಿಯಾಗಿ ಲಾಕ್ ಮಾಡಬೇಕಾಗತ್ತೆ. ಇದರಲ್ಲಿ ಪ್ರೆಸ್ಸಿಂಗ್ ಬಟನ್ ಇರುತ್ತೆ. ನೀವು ಪ್ರೆಸ್ಸಿಂಗ್ ಬಟನ್ ಆನ್ ಮಾಡಿಬಿಟ್ಟು ಸಾಫ್ಟು ನಿಮಗೆ ಎಷ್ಟು ನಿಮಿಷಗಳು ಬೇಕೋ ಆ ರೀತಿ ಎಲ್ಲ ನೀವು ಇಲ್ಲಿ ಸೆಟ್ ಮಾಡ್ಕೋಬೋದು. -++ ಎಲ್ಲ ಇರುತ್ತೆ. ನಾನಿಲ್ಲಿ 3 ನಿಮಿಷಗಳ ಕಾಲ ಇಟ್ಟಿದ್ದೀನಿ. ಇವಾಗ 3 ನಿಮಿಷಗಳ ಕಾಲ ಆಗೋಗಿದೆ ನೋಡಿ ಫ್ರೆಂಡ್ಸ್ ಇದು. ಹಾಗೇನೆ ಅಲಾರಾಮ್ ಕೂಡ ಆಯಿತು. ಅದನ್ನು ನಾನು ತೆಗ್ದಿದ್ದೀನಿ. ಇಲ್ಲೂ ಕೂಡ ನೀವು ನೋಡ್ತಾ ಇದ್ದೀರಾ, ಆರಾಮಾಗಿ ಇಲ್ಲಿ ಸಾಫ್ಟ್ ಆ್ಯಂಡ್ ಟರ್ಬೋಗೆ ಬಂದಿದೆ. ಇಲ್ಲಿ ರೆಡ್ ಕಲರು ಈ ರೀತಿ ಬಂತು ಅಂದ್ರೂ ಸಾಕು. ನೀವು ಅಕಸ್ಮಾತ್ ಏನಾದ್ರೂ ಈ ಥರನೇ ಮಾಡ್ಕೋತೀನಿ ಅಂದ್ರೂ ಮಾಡ್ಕೋಬಹುದು. ಇವಾಗ 10 ನಿಮಿಷಗಳ ಕಾಲ ನಾನು ಇಲ್ಲಿ ಆರ್ಲಿಕ್ಕೆ ಬಿಟ್ಟಿದ್ದೆ. ಒಲೆ ಆಫ್ ಮಾಡಿಬಿಟ್ಟು ಆರ್ಲಿಕ್ಕೆ ಬಿಟ್ಟಿದ್ದೆ. ಇವಾಗ ನಾನು ಇಲ್ಲಿ ಲಾಕ್ ಓಪನ್ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಸಾರು ರೆಡಿಯಾಗಿದೆ ಅಂತ ಅಂದ್ಬಿಟ್ಟು. ನೀವು ಹಾಕಿರ್ತಕ್ಕಂತಹ ಎಲ್ಲ ಪದಾರ್ಥಗಳು ಎಷ್ಟು ಚೆನ್ನಾಗಿ ಬೆಂದಿದೆ. ಮೂಲಂಗಿ ಇರ್ಬೋದು, ಬೇಳೆ, ಟೊಮೆಟೊ ಎಲ್ಲ ಅದರದ್ದಾದಂತಹ ಬಣ್ಣ ಇದೆ. ಹಾಗೆಯೇ ಇವಾಗ ನಾನು ಸ್ವಲ್ಪ ಇದಕ್ಕೆ ಹುಣಸೆಹಣ್ಣಿನ ರಸ ಹಾಗೆಯೇ ತುರಿದಿರ್ತಕ್ಕಂತಹ ಕೊಬ್ಬರಿನ ಹಾಕಿ ಕಲಿಸ್ತಾ ಇದ್ದೀನಿ. ನೀವು ಬೇಕು ಅಂತಂದರೆ ಇದೇ ರೀತಿಯಾಗಿ ನೀವು ಬಳಸ್ಕೋಬಹುದು. ನಾನಿಲ್ಲಿ ಇದಕ್ಕೆ ಒಂದು ಒಗ್ಗರಣೆ ಹಾಕ್ತಾ ಇದ್ದೀನಿ. ಇದನ್ನು ಪಕ್ಕಕ್ಕೆ ಇಟ್ಕೊಂಡ್ಬಿಡೋಣ. ನಾವಿಲ್ಲಿವಾಗ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ 2 ಸ್ಪೂನಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ. ಇದು ಎಣ್ಣೆ ಚೆನ್ನಾಗಿ ಕಾದಿದ್ದಾದಮೇಲೆ ಅರ್ಧ ಸ್ಪೂನು ಜೀರಿಗೆ, ಅರ್ಧ ಸ್ಪೂನು ಸಾಸಿವೆ ಹಾಕ್ಕೋಬೇಕು. ಇದು ಚಟಪಟ ಅನ್ನಬೇಕು, ಅಂದರೆ ಒಗ್ಗರಣೆ ಚೆನ್ನಾಗಾಗತ್ತೆ. ಹಾಗಾಗಿಬಿಟ್ಟು ಇದನ್ನು ಚಟಪಟ ಅಂತ ಅಂದಾದಮೇಲೆ ನಾನು ಸುಲಿದಿರ್ತಕ್ಕಂತಹ 8ರಿಂದ 10 ಹೆಸರು ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. ಇದು ಹಾಕಿದ್ದಾದಮೇಲೆ ನಾವು ಸ್ವಲ್ಪ ಕರಿಬೇವನ್ನು ಹಾಕ್ತಾ ಇದ್ದೀನಿ. ಕರಿಬೇವು ಹಾಕುವಾಗ ಹುಷಾರಾಗಿ ಹಾಕಿ, ಯಾಕಂದರೆ ಹಸಿ ಇರುತ್ತೆ, ಸಿಡಿಯುತ್ತೆ. ನೋಡಿ, ನಮ್ಮ ಒಗ್ಗರಣೆ ರೆಡಿ ಆಗೋಯ್ತು ಫ್ರೆಂಡ್ಸ್. ಇಲ್ಲಿ ಎಷ್ಟು ಕ್ವಿಕ್ಕಾಗಿ ನಾವಿಲ್ಲಿ ಸಾರು ಮಾಡ್ಕೋಬಹುದು ಅಂತಂದರೆ 5 ನಿಮಿಷದಲ್ಲಿ ನಮ್ಮ ಸಾರು ರೆಡಿ ಆಗುತ್ತೆ. 5 ನಿಮಿಷ ನಾನು ಪಾತ್ರೆ ಆರಲಿಕ್ಕೆ ಬಿಟ್ಟಿದ್ದೆ. ನೋಡಿ, ಇವಾಗ ಒಗ್ಗರಣೆ ಹಾಕಿದ್ದೀನಿ. ಎಷ್ಟು ಚೆನ್ನಾಗಿ ವಾಸನೆ ಬರ್ತಾ ಇದೆ ಅಂತಂದರೆ ಆ ವಾಸನೆಯಲ್ಲೇ ಹೇಳ್ಬೋದು ಫ್ರೆಂಡ್ಸ್, ಸಾರು ಸೂಪರಾಗಿದೆ ಅಂತಂದು. ಇದನ್ನು ನೀವು ಒಂದು ಸಲ ಕುದಿಲಿಕ್ಕೆ ಬಿಟ್ಬಿಡಿ. ಈ ಸ್ಪೂನ್ನು ಕೂಡ ನೋಡಿ ಎಷ್ಟು ಚೆನ್ನಾಗಿ ನಾನು ಹೋಲ್ಡ್ ಮಾಡ್ತಾ ಇದ್ದೀನಿ. ಆ ರೀತಿ ಹೋಲ್ಡ್ ಮಾಡಿ ಇಟ್ಕೋಬಹುದು. ಸಾರು ಇವಾಗ ಎಷ್ಟು ಚೆನ್ನಾಗಿ ಕುದೀತಾ ಇದೆ ನೋಡಿ. ಈ ಥರ ಕುದ್ದಾದಮೇಲೆ ನಾವು ಅನ್ನಕ್ಕೆ, ಚಪಾತಿಗೆ, ರೊಟ್ಟಿಗೆ ಎಲ್ಲದಕ್ಕೂ ಬಳಸ್ಕೊಂಡು ತಿನ್ಬೋದು ಫ್ರೆಂಡ್ಸ್. ತುಂಬ ಅಂದರೆ ತುಂಬ ಚೆನ್ನಾಗಾಗತ್ತೆ. ನೀವು ಕೂಡ AMC ಅವರ ಪಾತ್ರೆಯಲ್ಲಿ ಮಾಡಿ ಹೇಗೆ ಬಂತು ಅಂತ ನನಗೆ ತಿಳಿಸಿ. ಹಾಗೆಯೇ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.